ಲೋಕಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಜೂನ್ 4ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಕುಮಟಾ ಪಟ್ಟಣದ ಡಾಕ್ಟರ್ ಎವಿ ಬಾಳಿಗ ಕಾಲೇಜು ವ್ಯಾಪ್ತಿಯ ಮತ ಎಣಿಕೆ ಕೇಂದ್ರಗಳ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಮತ ಎಣಿಕೆ ಆರಂಭವಾಗಿ ಮುಕ್ತಾಯವಾಗುವ ತನಕ ಕುಮಟಾ ಹೆಗಡೆ ಸರ್ಕಲ್, ಹಳಕಾರ ಕ್ರಾಸ್ ವರೆಗೆ ವಾಹನ ಹಾಗೂ ಸಾರ್ವಜನಿಕ ಸಂಚಾರವನ್ನು ನಿಷೇಧಿಸಲಾಗಿದೆ. ಹಾಗಿದ್ದರೆ ಮತ ಎಣಿಕೆ ಕೇಂದ್ರದಲ್ಲಿ ಏನೆಲ್ಲ ಸಿದ್ಧತೆ ನಡೆದಿದೆ ಗೊತ್ತಾ? ಈ ವರದಿ ನೋಡಿ. ಹೌದು, ಉತ್ತರ ಕನ್ನಡ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದ್ದು, ಕುಮಟಾ ಪಟ್ಟಣದ ಡಾಕ್ಟರ್ ಎವಿ ಬಾಳಿಗ ಕಾಲೇಜಿನಲ್ಲಿ ಜೂನ್ 4ರಂದು ನಡೆಯಲಿರುವ ಮತ ಎಣಿಕೆಗೆ ಸಕಲ ಸಿದ್ಧತೆ ನಡೆದಿದೆ. ಉತ್ತರ ಕನ್ನಡ ಲೋಕಸಭಾ ಚುನಾವಣೆಗೆ ಮೇ 7ರಂದು ಮತದಾನ ನಡೆದಿದ್ದು, ಅಂದೇ ಮತಯಂತ್ರಗಳು ಡಾಕ್ಟರ್ ಎವಿ ಬಾಳಿಗ ಕಾಲೇಜಿನಲ್ಲಿರುವ ಸ್ಟ್ರಾಂಗ್ ರೂಮ್ ಸೇರಿದ್ದವು. ಜೂನ್ 4ರಂದು ಮತ ಎಣಿಕೆ ನಡೆಯಲಿದ್ದು, ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಮಾರ್ಗದರ್ಶನದಲ್ಲಿ ಮತ ಎಣಿಕೆಗೆ ಸಕಲ ಸಿದ್ಧತೆ ನಡೆದಿದೆ. ಬೆಳಿಗ್ಗೆ 7 ಗಂಟೆಗೆ ಚುನಾವಣಾ ಸಿಬ್ಬಂದಿಗಳು ಹಾಜರಿದ್ದು 7:30ರಿಂದ ಮತ ಎಣಿಕೆ ಪ್ರಾರಂಭವಾಗಲಿದೆ. ಎಣಿಕಾ ಅಫ್ಸರ್ ಅವರು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಅಭ್ಯರ್ಥಿ ಅಥವಾ ಅಭ್ಯರ್ಥಿಗಳ ಏಜೆಂಟರುಗಳ ಸಮ್ಮುಖದಲ್ಲಿ ಭದ್ರತಾ ಕೊಠಡಿಯನ್ನು ತೆರೆಯಲಾಗುವುದು. ಮೊದಲು ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ. 20 ಟೇಬಲ್ಗಳಲ್ಲಿ ಅಂಚೆ ಮತಗಳ ಎಣಿಕೆ ನಡೆಯಲಿದ್ದು, 20 ಮಂದಿ ಸಹಾಯಕ ಎಣಿಕೆ ಅಧಿಕಾರಿಗಳು, 40 ಮಂದಿ ಎಣಿಕೆ ಸಹಾಯಕರು ಮತ್ತು 20 ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಿಸಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದರಂತೆ 8 ಮತ ಎಣಿಕೆ ಕೊಠಡಿಗಳನ್ನು ಗುರುತಿಸಲಾಗಿದೆ. ಪ್ರತಿ ಕೊಠಡಿಗಳಿಗೆ 14 ಟೇಬಲ್ಗಳನ್ನು ಅಳವಡಿಸಲಾಗಿದ್ದು, ಸರಿಸುಮಾರು 23 ಸುತ್ತಿನಲ್ಲಿ ಮತ ಎಣಿಕೆ ನಡೆಯಲಿದೆ. ಇನ್ನು ಮತ ಎಣಿಕೆ ಕಾರ್ಯಕ್ಕೆ 112 ಮತ ಎಣಿಕೆ ಮೇಲ್ವಿಚಾರಕರು, 112 ಮತ ಎಣಿಕೆ ಸಹಾಯಕರು ಹಾಗೂ 112 ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಿಸಲಾಗಿದೆ. ಮತ ಎಣಿಕೆ ಸಿಬ್ಬಂದಿಗೆ 2 ಹಂತದಲ್ಲಿ ತರಬೇತಿಯನ್ನು ಸಹ ನೀಡಲಾಗಿದೆ. ಮಧ್ಯಾಹ್ನ 12 ಗಂಟೆಯೊಳಗೆ ಮತ ಎಣಿಕೆ ಕಾರ್ಯ ಮುಗಿದು ಫಲಿತಾಂಶ ಹೊರಬೀಳಲಿದೆ ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರು ಮಾಹಿತಿ ನೀಡಿದ್ದಾರೆ. ಜೂನ್ ಮತ ಎಣಿಕೆ ಒಂದು ಕಾರ್ಯಕ್ರಮ ಅಂತಿಮವಾಗಿ ಚುನಾವಣೆ ಪ್ರಕ್ರಿಯೆ ಕೂಡ ಹೌದು ಅದು. ಸೊ ಇದಕ್ಕೆ ನಮ್ಮ ಚುನಾವಣೆಯ ಸಿಬ್ಬಂದಿಗಳು ಏನಿದ್ದಾರೆ ಮತ ಎಣಿಕೆಗೆ ಅವರಿಗೆ ಕೊನೆಯ ಒಂದು ಹಂತದ ತರಬೇತಿ ಇವತ್ತು ಆಯೋಜನೆ ಮಾಡಿದ್ವಿ. ಜೊತೆಗೆ ಭದ್ರತಾ ವ್ಯವಸ್ಥೆ ಕೂಡ ಸರಿಯಾಗಿದೆ. ಕೌಂಟಿಂಗ್ ಹಾಲ್ ಮತ್ತು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ಗಳನ್ನು ಕೂಡ ನಾವು ಸರಿಯಾಗಿ ಪರಿಶೀಲನೆ ಇದೆಯಾ ಅನ್ನುವಂಥ ಪರಿಶೀಲನೆ ಇದನ್ನೆಲ್ಲ ನೋಡಿದ್ವಿ. ಸೊ ಅಂತಿಮವಾಗಿ ಏನು ಮತ ಎಣಿಕೆಗೆ ಸಿದ್ಧತೆ ಆಗಬೇಕಾಗಿತ್ತು ಅದೆಲ್ಲ ಸಿದ್ಧತೆ ಮುಕ್ತಾಯಗೊಂಡಿದೆ. ಅದನ್ನು ಒಂದು ರೌಂಡ್ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ. ಸೊ ನಾಳೆ ಬೆಳಗ್ಗೆ ಸರಿಯಾಗಿ 7 ಗಂಟೆಗೆ ನಮ್ಮ ನಮ್ಮ ಸ್ಟ್ರಾಂಗ್ ರೂಮ್ಗೆ ಎಲ್ಲ ಜನ ಬರ್ತಾರೆ. ಕೌಂಟಿಂಗ್ ಸಿಬ್ಬಂದಿ ಇರ್ಬೋದು ಮತ್ತು ಮತ ಎಣಿಕೆಗೆ ಅಪಾಯಿಂಟ್ ಆದಂತಹ ಚುನಾವಣೆಯ ಎಣಿಕೆ ಸಿಬ್ಬಂದಿಗಳು ಜೊತೆಗೆ ಎಣಿಕೆ ಏಜೆಂಟ್ಗಳು ಬರ್ತಾರೆ. ಅಂದರೆ ನಮ್ಮ ಕ್ಯಾಂಡಿಡೇಟ್ಗಳಿಂದ ಅಪಾಯಿಂಟ್ ಆದಂಥವ್ರು. ಸೊ ನಾವು 7:30 ಅಂದರೆ ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ EVM ಮತ ಎಣಿಕೆ ಸ್ಟಾರ್ಟ್. ಅಂದಾಜು ನಾವು 12:30 ಅಂದರೆ ಮತ ಎಣಿಕೆ ಪ್ರಕ್ರಿಯೆ ಮುಗಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಮುಗಿತದೆ ಎಲ್ಲನೂ. ನಾವು ಒಂದು 100 ಮೀಟರ್ ಬಿಯಾಂಡ್ ದ ಗೇಟಿಂದ ಮತ್ತು 100 ಮೀಟರ್ ಆಚೆ ಕೂಡ ನಾವು ಪೂರ್ತಿಯಾಗಿ ಬ್ಯಾರಿಕೇಡಿಂಗ್ ಮಾಡಿದ್ವಿ. ಒಳಗಡೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಮತ ಎಣಿಕೆ ಸಿಬ್ಬಂದಿ ಹಾಗೂ ಚುನಾವಣೆ ಎಣಿಕೆ ಏಜೆಂಟ್ಗಳು ಇಷ್ಟು ಬಿಟ್ಟರೆ ಬೇರೆ ಯಾರೂ ಇರ್ತಿಲ್ಲ. ಇನ್ನು ಮತ ಎಣಿಕೆಯ ಕೇಂದ್ರದ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, 4 ಡಿಎಸ್ಪಿ, 15 ಇನ್ಸ್ಪೆಕ್ಟರ್, 40 PSI, 54 ASI, 104 ಜನ ಹೆಡ್ ಕಾನ್ಸ್ಟೇಬಲ್, 170 ಜನ ಮಹಿಳಾ ಪಿಸಿಗಳನ್ನು ನಿಯೋಜಿಸಲಾಗಿದೆ. ಅಂತೆಯೇ 5 DAR ತುಕಡಿ, 2 KSRP ತುಕಡಿ, 1 CRPS ತುಕಡಿಯನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಇನ್ನು ಮತ ಎಣಿಕೆ ಆರಂಭವಾಗಿ ಮುಕ್ತಾಯವಾಗುವ ತನಕ ಹೆಗ್ಡೆ ಸರ್ಕಲ್ನಿಂದ ಹಳಕಾರ ಕ್ರಾಸ್ ವರೆಗೆ ವಾಹನ ಹಾಗೂ ಸಾರ್ವಜನಿಕ ಸಂಚಾರವನ್ನು ನಿಷೇಧಿಸಲಾಗಿದೆ. ಬದಲಿ ಮಾರ್ಗವಾಗಿ ವಿವೇಕನಗರದ 4ನೇ ಕ್ರಾಸ್ ಮೂಲಕ ವಿವೇಕನಗರ ಶಾಲೆಯ ಪಕ್ಕದ ಮಾರ್ಗವಾಗಿ ರಾಮಲೀಲಾ ಆಸ್ಪತ್ರೆ ಕ್ರಾಸ್ ಮುಖಾಂತರ ಕುಮಟಾ ಶಹರಕ್ಕೆ ತಲುಪಲು ಹಾಗೂ ಹಳಕಾರ ಕ್ರಾಸ್ನಿಂದ ಹೆಗಡೆವರೆಗಿನ ಎಲ್ಲ ಸಾರ್ವಜನಿಕರು ಹಳಕಾರ ಕ್ರಾಸ್ನಿಂದ ಚಿತ್ರಗಿ ಮಾರ್ಗವಾಗಿ ಕುಮಟಾ ಶಹರಕ್ಕೆ ತಲುಪಬಹುದಾಗಿದೆ.
ಒಟ್ಟಿನಲ್ಲಿ ಮತ ಎಣಿಕೆ ಕೇಂದ್ರಗಳಲ್ಲದೆ ಕುಮಟಾ ವಿವಿಧ ಭಾಗಗಳಲ್ಲಿಯೂ ಸಹ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಬುಕ್ ಇತ್ತು